ಗಿಲ್ಲಿ ಅಂದರೆ ರಕ್ಷಿತಾ ಪರವಾಗಿ ಆರಂಭದಲ್ಲಿ ಆದರೆ ಅಶ್ವಿನಿ ಅವ್ರದ್ದು ಜಾನ್ವಿ ಗೆಜ್ಜೆ ಸೌಂಡ್ ಮಾಡಿದಂಥ ಸಂದರ್ಭ ಇತ್ತಲ್ಲ, ಅದೆಲ್ಲಕ್ಕೂ ಕೂಡ ಸಪೋರ್ಟಿವ್ ಆಗಿ ನಿಂತಿದ್ದೆ ಅವನಿಗೆ ಇಲ್ಲಿ ತನಕ ಜರ್ನಿಗೆ ಅವ್ರಿಗೆ ಪಾಸಿಬಿಲಿಟಿ ಆಯಿತಾ? ಅದು ಏನು ಪ್ಲಸ್ ಆಯಿತು ಅಂತ ಅನಿಸುತ್ತೆ ಅವ್ರ ಜರ್ನಿಲಿ? ಅಂದರೆ ಅದು ಒಂದೇ ಅವನು ಇಲ್ಲಿವರೆಗೂ ಮಾಡಿದ್ದಾನೆ ಅಂತ ಇಲ್ಲ. ಅವನು ಸುಮಾರು ಕಡೆ ತುಂಬ ಚೆನ್ನಾಗಿ ಮಾತಾಡಿದ್ದಾನೆ. ಅವ್ನು ಮಾತಾಡೋ ಕಡೆ ಎಲ್ಲ ಅವ್ನ ಕಾರಣಗಳು ಕೊಡಬೇಕಾದ್ರೆ ನಾನು ಈ ವಾರನೂ ಅದೇ ಹೇಳ್ತೀನಿ. ನನಗೆ ಅವನ ಮನೇಲಿ ಪರ್ಸ್ಪೆಕ್ಟಿವ್ ಬಿಲ್ಡ್ ಆಗಿದ್ದೆ ಆವಾಗಿಂದ. ಇಲ್ಲ, ಅವನು ಏನೇ ಕಾಮಿಡಿ ಏನೇ ಇದ್ರೂ ಅವನ್ನ ಏನು ಕಾರಣ ಕೊಡಬೇಕು, ಏನು ಹೇಳಬೇಕು ಅಂತ ಕರೆಕ್ಟಾಗಿ ಹೇಳ್ತಾನೆ ಅನ್ನೋದು. ಸೊ ಅಲ್ಲಿ ನಿಂತಿದ್ದು ಅವ್ನಿಗೊಂದು ಐಡೆಂಟಿಟಿ ಕೊಡ್ತು ಅಫ್ಕೋರ್ಸ್. ಯಾಕಂದರೆ ಫಸ್ಟ್ 3 ವೀಕ್ಸಲ್ಲಿ ನಾವೆಲ್ಲರೂ ನಮ್ಮ ಐಡೆಂಟಿಟಿ ಸೆಟ್ ಮಾಡ್ಕೋತೀವಿ ಅನಿಸುತ್ತೆ. ಓಕೆ, ಇವ್ರಂದರೆ ಹಿಂಗೆ, ಇವ್ರಂದರೆ ಹಿಂಗೆ ಅಂತ. ಸೊ ಗಿಲ್ಲಿ ಐಡೆಂಟಿಟಿ ಇನಿಷಿಯಲಿ ಸೆಟ್ ಆಯಿತು, ಬಟ್ ಅವ್ನು ಅದೊಂದರಿಂದನೇ ಇಲ್ಲಿವರೆಗೂ ಇದ್ದಾನೆ ಅಂತಿಲ್ಲ. ಹಿ ಇಸ್ ಎಂಟರ್ಟೈನ್ಡ್ ಥ್ರೂ ಔಟ್ ಅಂತ ಅನಿಸುತ್ತೆ. ಅಶ್ವಿನಿ ಅವರು ಅಂದರೆ ಅವ್ರ ವರ್ಷನ್ ಮತ್ತೆ ಚೇಂಜ್ ಆಯಿತು ಅಂತ ಅನಿಸುತ್ತಾ ಹೇಗೆ? ಯಾಕಂತಂದರೆ ಎಲ್ಲೋ ಚೇಂಜ್ ಆಗಿದ್ದಾರೆ ಅನ್ನೋ ಥರದ್ದು ಟಾಕ್ ಇತ್ತು, ಬಟ್ ಆದರೆ ಆಗಿಲ್ಲ ಅನ್ನೋ ಥರದ್ದು ಚರ್ಚೆ ಇದೆ. ಇಷ್ಟು ದಿನ ಆದರೂ ಕೂಡ ಅವ್ರಿಗೆ ಕ್ಯಾಪ್ಟನ್ ಆಗಿಲ್ಲ ಅನ್ನೋಂಥ ಒಂದು ಬೇಸರ ಇದೆ. ಸೊ ಅದೇ ಏನು ಹೇಳ್ತೀರಾ ಅಶ್ವಿನಿ ಅವ್ರ ಬಗ್ಗೆ? ಇದು ಆ್ಯಕ್ಚುಲಿ ನಾನು ಗಿಲ್ಲಿ ಕಾವ್ಯ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಗಿಲ್ಲಿ ಕಾವ್ಯ ಇಬ್ಬರು ಹೇಳ್ತಾರೆ ಅವ್ರು ಚೇಂಜ್ ಆಗಿಲ್ಲ ಅಂತ. ನಾನು ಇಲ್ಲ ಹಾನೆಸ್ಟ್ಲಿ ಎಫರ್ಟ್ ಹಾಕಿ ಚೇಂಜ್ ಆಗಿದ್ದಾರೇನೋ ಅಂತ ನನ್ನ ತಲೆಯಲ್ಲಿರುತ್ತೆ. ಬಟ್ ತುಂಬ ಫ್ಲಿಪ್ ಆಗೋದ್ರು ಪಾಸ್ಟ್ ವೀಕ್ ಅಂತ ಅನ್ಸುತ್ತೆ. ಅಡುಗೆ ಮನೆ ಅವ್ನು ರೇಗಿಸ್ದ ಅಂತ ಅವನಿಗೂ ಅಶ್ವಿನಿ ಮ್ಯಾಮ್ಗೂ ಬಾತ್ರೂಮಲ್ಲಿ ಒಂದು ಚರ್ಚೆ ಆಗುತ್ತೆ ಅನ್ನೋ ಮಾತ್ರಕ್ಕೆ ಅಷ್ಟು ಅಡುಗೆ ಮಾಡ್ತಿರೋರು ಅಡುಗೆಗೆ ಬರಲ್ಲ ಅವರು. ನಂದೇನಿದೆ ಪಾತ್ರೆ ತೊಳಿದಲ್ವ, ನಾನು ಅದೊಂದು ಮಾಡ್ತೀನಿ ಅಂತ ತುಂಬ ಫ್ಲಿಪ್ ಆಗೋದು ಈ ವಾರ. ಆಮೇಲೆ ಅವರು ಈವನ್ ವೀಕೆಂಡಲ್ಲಿ ರಾಶಿಕಂಗೆ ಮಾತಾಡಿದ್ದಾಗಿರ್ಬೋದು, ಲಾನಲ್ಲಿ ಗಿಲ್ಲಿಗೆ ಮಾತಾಡಿದ್ದಾಗಿರ್ಬೋದು, ಎಲ್ಲ ಒಂಥರ 2.0ನೇ ಇರಲಿಲ್ಲ. ಸುಮ್ಮನೆ ಹೇಳ್ತಾ ಇದ್ರು 2.0 ಅಂತ ಅನಿಸ್ತು. ಗಿಲ್ಲಿ ಅಂದರೆ ರಕ್ಷಿತಾ ಪರವಾಗಿ ಆರಂಭದಲ್ಲಿ ಆದರೆ ಅಶ್ವಿನಿ ಅವ್ರದ್ದು ಜಾನ್ವಿ ಗೆಜ್ಜೆ ಸೌಂಡ್ ಮಾಡಿದಂಥ ಸಂದರ್ಭ ಇತ್ತಲ್ಲ, ಅದೆಲ್ಲಕ್ಕೂ ಕೂಡ ಸಪೋರ್ಟಿವ್ ಆಗಿ ನಿಂತಿದ್ದೆ ಅವನಿಗೆ ಇಲ್ಲಿ ತನಕ ಜರ್ನಿಗೆ ಅವ್ರಿಗೆ ಪಾಸಿಬಿಲಿಟಿ ಆಯಿತಾ? ಅದು ಏನು ಪ್ಲಸ್ ಆಯಿತು ಅಂತ ಅನಿಸುತ್ತೆ ಅವ್ರ ಜರ್ನಿಲಿ? ಅಂದರೆ ಅದು ಒಂದೇ ಅವನು ಇಲ್ಲಿವರೆಗೂ ಮಾಡಿದ್ದಾನೆ ಅಂತ ಇಲ್ಲ. ಅವನು ಸುಮಾರು ಕಡೆ ತುಂಬ ಚೆನ್ನಾಗಿ ಮಾತಾಡಿದ್ದಾನೆ. ಅವ್ನು ಮಾತಾಡೋ ಕಡೆ ಎಲ್ಲ ಅವ್ನ ಕಾರಣಗಳು ಕೊಡಬೇಕಾದ್ರೆ ನಾನು ಈ ವಾರನೂ ಅದೇ ಹೇಳ್ತೀನಿ. ನನಗೆ ಅವನ ಮನೇಲಿ ಪರ್ಸ್ಪೆಕ್ಟಿವ್ ಬಿಲ್ಡ್ ಆಗಿದ್ದೆ ಆವಾಗಿಂದ. ಇಲ್ಲ, ಅವನು ಏನೇ ಕಾಮಿಡಿ ಏನೇ ಇದ್ರೂ ಅವನ್ನ ಏನು ಕಾರಣ ಕೊಡಬೇಕು, ಏನು ಹೇಳಬೇಕು ಅಂತ ಕರೆಕ್ಟಾಗಿ ಹೇಳ್ತಾನೆ ಅನ್ನೋದು. ಸೊ ಅಲ್ಲಿ ನಿಂತಿದ್ದು ಅವ್ನಿಗೊಂದು ಐಡೆಂಟಿಟಿ ಕೊಡ್ತು ಅಫ್ಕೋರ್ಸ್. ಯಾಕಂದರೆ ಫಸ್ಟ್ 3 ವೀಕ್ಸಲ್ಲಿ ನಾವೆಲ್ಲರೂ ನಮ್ಮ ಐಡೆಂಟಿಟಿ ಸೆಟ್ ಮಾಡ್ಕೋತೀವಿ ಅನಿಸುತ್ತೆ. ಓಕೆ, ಇವ್ರಂದರೆ ಹಿಂಗೆ, ಇವ್ರಂದರೆ ಹಿಂಗೆ ಅಂತ. ಸೊ ಗಿಲ್ಲಿ ಐಡೆಂಟಿಟಿ ಇನಿಷಿಯಲಿ ಸೆಟ್ ಆಯಿತು, ಬಟ್ ಅವ್ನು ಅದೊಂದರಿಂದನೇ ಇಲ್ಲಿವರೆಗೂ ಇದ್ದಾನೆ ಅಂತಿಲ್ಲ. ಹಿ ಇಸ್ ಎಂಟರ್ಟೈನ್ಡ್ ಥ್ರೂ ಔಟ್ ಅಂತ ಅನಿಸುತ್ತೆ. ಅಶ್ವಿನಿ ಅವರು ಅಂದರೆ ಅವ್ರ ವರ್ಷನ್ ಮತ್ತೆ ಚೇಂಜ್ ಆಯಿತು ಅಂತ ಅನಿಸುತ್ತಾ ಹೇಗೆ? ಯಾಕಂತಂದರೆ ಎಲ್ಲೋ ಚೇಂಜ್ ಆಗಿದ್ದಾರೆ ಅನ್ನೋ ಥರದ್ದು ಟಾಕ್ ಇತ್ತು, ಬಟ್ ಆದರೆ ಆಗಿಲ್ಲ ಅನ್ನೋ ಥರದ್ದು ಚರ್ಚೆ ಇದೆ. ಇಷ್ಟು ದಿನ ಆದರೂ ಕೂಡ ಅವ್ರಿಗೆ ಕ್ಯಾಪ್ಟನ್ ಆಗಿಲ್ಲ ಅನ್ನೋಂಥ ಒಂದು ಬೇಸರ ಇದೆ. ಸೊ ಅದೇ ಏನು ಹೇಳ್ತೀರಾ ಅಶ್ವಿನಿ ಅವ್ರ ಬಗ್ಗೆ? ಇದು ಆ್ಯಕ್ಚುಲಿ ನಾನು ಗಿಲ್ಲಿ ಕಾವ್ಯ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಗಿಲ್ಲಿ ಕಾವ್ಯ ಇಬ್ಬರು ಹೇಳ್ತಾರೆ ಅವ್ರು ಚೇಂಜ್ ಆಗಿಲ್ಲ ಅಂತ. ನಾನು ಇಲ್ಲ ಹಾನೆಸ್ಟ್ಲಿ ಎಫರ್ಟ್ ಹಾಕಿ ಚೇಂಜ್ ಆಗಿದ್ದಾರೇನೋ ಅಂತ ನನ್ನ ತಲೆಯಲ್ಲಿರುತ್ತೆ. ಬಟ್ ತುಂಬ ಫ್ಲಿಪ್ ಆಗೋದ್ರು ಪಾಸ್ಟ್ ವೀಕ್ ಅಂತ ಅನ್ಸುತ್ತೆ. ಅಡುಗೆ ಮನೆ ಅವ್ನು ರೇಗಿಸ್ದ ಅಂತ ಅವನಿಗೂ ಅಶ್ವಿನಿ ಮ್ಯಾಮ್ಗೂ ಬಾತ್ರೂಮಲ್ಲಿ ಒಂದು ಚರ್ಚೆ ಆಗುತ್ತೆ ಅನ್ನೋ ಮಾತ್ರಕ್ಕೆ ಅಷ್ಟು ಅಡುಗೆ ಮಾಡ್ತಿರೋರು ಅಡುಗೆಗೆ ಬರಲ್ಲ ಅವರು. ನಂದೇನಿದೆ ಪಾತ್ರೆ ತೊಳಿದಲ್ವ, ನಾನು ಅದೊಂದು ಮಾಡ್ತೀನಿ ಅಂತ ತುಂಬ ಫ್ಲಿಪ್ ಆಗೋದು ಈ ವಾರ. ಆಮೇಲೆ ಅವರು ಈವನ್ ವೀಕೆಂಡಲ್ಲಿ ರಾಶಿಕಂಗೆ ಮಾತಾಡಿದ್ದಾಗಿರ್ಬೋದು, ಲಾನಲ್ಲಿ ಗಿಲ್ಲಿಗೆ ಮಾತಾಡಿದ್ದಾಗಿರ್ಬೋದು, ಎಲ್ಲ ಒಂಥರ 2.0ನೇ ಇರಲಿಲ್ಲ. ಸುಮ್ಮನೆ ಹೇಳ್ತಾ ಇದ್ರು 2.0 ಅಂತ ಅನಿಸ್ತು.